ಶಾಸಕರು ಕೇಳಿದೆ ಚರ್ಚೆ ಮಾಡಿ ಅಂತ, ಇಲ್ಲ ನಾವು ಮಾಡೋದಿಲ್ಲ. ಕೊನೆಗೆ ಆಡಳಿತ ಪಕ್ಷ ಯಾರು ಮಾತಾಡೋದು ಕೈ ಎತ್ತೋದು ಅವನ್ನೆಲ್ಲ ಮಾಡಿ ಬಹಳ ಬೇಜಾರಿಲ್ಲ ನಾನು. ಯಾಕಂದ್ರೆ ಏನ್ ಮಾಡೋದು, ಚರ್ಚೆ ಆಗ್ಲೇಬೇಕು. ಯಾಕಂದ್ರೆ ಸದನಗಳಲ್ಲಿ ಬಿಲ್ ಚರ್ಚೆ ಆದ್ಮೇಲೆ ಮತ್ತೇನು ಚರ್ಚೆ ಆಗೋದು. ಆದ್ರೆ ಅದ್ಯಾವುದು ಆಪೋಸಿಷನ್ ಪಾರ್ಟಿಯವರಿಗೆ ಬೇಕಾಗಿರ್ಲಿಲ್ಲ. ಅವ್ರದ್ದು ಒಂದೇ ಒಂದು ಹಠ, ಅವ್ರನ್ನ ರಾಜೀನಾಮೆ ಕೊಡಿಸಿ. ಅದಾದ್ಮೇಲೆ ಅಂತಿಮ ದಿನ ಅದೆಲ್ಲ ಕ್ವಶನ್ ಆಯ್ತು, ಬಿಲ್ ಪಾಸ್ ಆಯ್ತು. ನಮ್ಮ ನಾಯಕರಾದ ಸನ್ಮಾನ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಭಾರತ ಬಗ್ಗೆ ಒಂದು ದೊಡ್ಡ ಹೇಳಿಕೆ ಕೂಡ ಕೊಟ್ಟರು. ಆ ಹೇಳಿಕೆ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತಾಡಿ ಹೇಳಿದ್ರು. ಹಲವಾರು ವಿಚಾರ ಅವರು ಕೂಡ ತಂದು, ಯಾಕಂತ ಹೇಳಿದ್ರೆ ಯಾಕೆ ಇದು ಮಾಡ್ತಾ ಇದ್ದೀರಾ, ಚರ್ಚೆ ಮಾಡ್ಬೋದಾಯ್ತು, ಬರಕ್ಕೆ ಚರ್ಚೆ ಮಾಡ್ಬೇಕಾಗಿತ್ತು, ಬೇರೆ ಬೇರೆ ವಿಚಾರ ಅದ್ರೊಳಗೆ ಚರ್ಚೆ ಮಾಡಬೇಕಾಗಿತ್ತು, ಆದರೂ ಕೂಡ ನೀವು ಅವಕಾಶ ಮಾಡಿಕೊಡ್ತಿರಲಿಲ್ಲ ಅಂತ ಹೇಳ್ತಾರೆ. ಇದು ಅವ್ರು ಏನು ಮಾತನಾಡಿರ್ಬೇಕು ಮಾಡಿದ್ದಾರೆ. ನೋಟಿಸ್ ಕೊಡಲೇಬೇಕು ಅವರು. ಇಲ್ಲ ನಾನು ನೋಟಿಸ್ ಕೊಡಲ್ಲ, ಫಸ್ಟ್ ರಾಜೀನಾಮೆ ಕೊಡಿ, ಇಲ್ಲ ಸದನ ನಡೆಯಕ್ಕೆ ಬಿಡೋದೇ ಇಲ್ಲ ಅಂತ. ನಾನು ಹೇಳಿದೆ, ನಮ್ಮ ರೂಲ್ ಬುಕ್ ಇದೆ, ನಿಮ್ಗೆಲ್ಲ ಗೊತ್ತಿದೆ. ರೂಲ್ ಬುಕ್ ನಾವು ಹೋಗ್ಬೇಕಾಗತ್ತೆ, ಅದನ್ನ ನೋಡಿ ನೀವು ಬೇಕಾದ್ರೆ. ಇಲ್ಲ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ ನಾನು. ಆವಾಗಲೇ ಇಲ್ಲಿ ಸಭಾನಾಯಕರು ಇದ್ರು, ಯತೀಂದ್ರ ಅವರು, ಅದಕ್ಕೆ ಕೆಲವು ಮಂತ್ರಿಗಳು ರಾಯರೆಡ್ಡಿ ಇದ್ರು. ಅವ್ರು ಹೇಳಿದ್ರು, ಅವ್ರು ಚರ್ಚೆ ಸ್ಟಾರ್ಟ್ ಮಾಡಲಿ, ನಾವು ಉತ್ತರ ಕೊಡ್ತೀವಿ, ಯಾಕೆ ರಾಜೀನಾಮೆ ಕೇಳ್ತಾ ಇರ ಅಂತ ಹೇಳಬೇಕಲ್ಲ. ಹೇಳಕ್ಕೂ ತಯಾರಿಲ್ಲ, ಸದನ ನಡೆಯಕ್ಕೂ ಬಿಡಕ್ಕೂ ತಯಾರಿಲ್ಲ. ನಾನು ಹೇಳಿದೆ, ನೋಟಿಸ್ ಕೊಡಿ. ನೀವು ಯಾಕೆ ನೋಟಿಸ್ ಕೊಡ್ತಾ ಇಲ್ಲ, ನಾವು ನೋಟಿಸು ಕೊಡೋದಿಲ್ಲ, ಏನು ಕೊಡೋದಿಲ್ಲ, ರಾಜೀನಾಮೆ ಕೊಡೋವರೆಗೂ ಸದನ ನಡೆಯಕ್ಕೆ ಬಿಡೋದಿಲ್ಲ ಅಂತ ನಾನು ಹೇಳಿದೆ. ಯಾವ ಕಾರಣಕ್ಕೂ ಕೂಡ ಸದನ ನಡೆಸಕ್ಕೆ ನಾನು ಮಾಡ್ತೀನಿ ಸದನ. ನಾನು ಹೇಳಿದೆ, ಇವತ್ತೇನು ಕ್ವಶನ್ ಅವರ್ ಇದೆ, ನಾನು ತಗೊಳ್ಳೇಬೇಕಾಗ್ತದೆ. 0 ತಗೋಬೇಕು, ಕಾಲಿಂಗ್ ಡಿಸಿಷನ್ ತಗೋಬೇಕು, 330 ತಗೋಬೇಕು, ದಯವಿಟ್ಟು ಅವಕಾಶ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಬೇಡ್ಕೊಂಡೆ. ನೀವು ಒಳಗಡೆ ಹೇಳಿದ್ರಲ್ಲ, ಅದನ್ನ ಮಾತ್ರ ನಡ್ಕೊಡಿ ಅಂತ ಹೇಳಿದೆ. ನಡ್ಕೊಳ್ಳಿಲ್ಲ, ಗಲಾಟೆ ಶುರು ಮಾಡಿ. ಮತ್ತೆ ನಾನು ಈ ಸದನ ನಡೆಸಲೇಬೇಕಲ್ಲ, ನನ್ನ ಹೊಣೆಗಾರಿಕೆ ಜವಾಬ್ದಾರಿ ಇದೆ. ಒಂದ್ ಕಡೆ ವಿರೋಧ ಪಕ್ಷದವರು ಮತ್ತೆ ಆಡಳಿತ ಪಕ್ಷದವರು. ರೂಲಿಂಗ್ ಪಾರ್ಟಿ ನಾನು ಕೇಳಿದ್ರು, ನಮ್ಮ ಪ್ರಶ್ನೆಗೆ, ನಮ್ಮ ಹಕ್ಕಿಗೆ ಚ್ಯುತಿ ಬಂದಿದೆ, ನೀವು ನಮ್ಮ ಪ್ರಶ್ನೆಗಳು ತಗೊಳ್ಳಿ ಅಂತ ಹೇಳಿದ್ರು. ನಾನು ಆಡಳಿತ ಪಕ್ಷದ, ಕಾಂಗ್ರೆಸ್ ಪಕ್ಷದ ಅವರ ಪ್ರಶ್ನೆಗಳು ತಗೊಂಡೆ, ಮತ್ತೆ 0 ಅವರ್ ತಗೊಂಡೆ, ಕಾಲಿಂಗ್ ಅಟೆನ್ಷನ್ ತಗೊಂಡೆ, 330 ತಗೊಂಡೆ, ಮತ್ತೆ ಸದನ ಮುಂದೆ ಹಾಕಿದ್ದೆ. ನಮ್ಮ ಕೌನ್ಸಿಲ್ ಸಂಪ್ರದಾಯದಂತೆ ಸದನ ನಡೆಯುವಾಗ ಮುಂಚೆ ಮೊದಲನೇದು ನಮ್ಮದು ಕ್ವಶನ್ ಅವರ್, ಕ್ವಶನ್ ಆದ ನಂತರ 0 ಅವರ್, ನಂತರ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಇದು ಇವಾಗೆಲ್ಲ ಮುಂಚಿನ ನಡೆದಂತಹ ಒಂದು ಪದ್ಧತಿ. ಆದ್ರೆ ಮೊದಲನೇ ದಿನ ನಾನು ಪ್ರಶ್ನೋತ್ತರ ತಗೋಬೇಕಂತ ತಗೊಂಡ ತಕ್ಷಣ ವಿರೋಧ ಪಕ್ಷದವರು ಆ ಫಾರೆಸ್ಟಿನ ಒಂದು ಸಮಸ್ಯೆ ಇತ್ತು. ಮತ್ತು ಏನು 3 ಜನ ಆಮೇಲೆ ಏನು ಅಟ್ಯಾಕ್ ಆಗಿತ್ತು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಆ ಚರ್ಚೆ ಮಾಡಿದ್ರೆ ಸದನ ನಡೆಗೆ ಬಿಡೋದಿಲ್ಲ ಅಂತ ವಿರೋಧ ಪಕ್ಷದವರು ಗದ್ದಲವನ್ನು ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಿ ನಾವೇ ಮಾಡಿಕೊಂಡು ಈ ಸದನದಲ್ಲಿ ಯಾವ ಹಂತದಲ್ಲೂ ಕೂಡ ನಾವು ಪ್ರಶ್ನೆ ತಗೊಂಡು ಪ್ರಶ್ನೋತ್ತರ ಆದ್ಮೇಲೆ ಚರ್ಚೆ ಮಾಡೋಣ, ಅಲ್ಲಿವರೆಗೂ ತಾಳ್ಮೇಲೆ ಇರಿ ಅಂತ ಹೇಳಂತ ಮಾತು ಹೇಳಿದ್ರು ಕೂಡ ಎಲ್ಲಾ ವಿರೋಧ ಪಕ್ಷ ಸದಸ್ಯರು ಎಲ್ಲ ಎದ್ದು ನಿಂತ್ಕೊಂಡು ಅದನ್ನ ಸದನ ನಡೆಯಕ್ಕೆ ಬಿಡಲಿಲ್ಲ. ಒಂದು 15 ನಿಮಿಷ ಆದ್ಮೇಲೆ ನಾನು 10 ನಿಮಿಷಕ್ಕೋಸ್ಕರ ನಾನು ಸದನವನ್ನು ಮುಂದಾದ ನಂತರ ವಿರೋಧ ಪಕ್ಷದ ನಾಯಕರನ್ನ, ಅದೇ ರೀತಿ ಸಚೇತಕರನ್ನ ಹಾಗೂ ಭೋಜೇಗೌಡರು ಜೆಡಿಎಸ್ ಲೀಡರ್ 3 ಜನ ಕರೆದೆ. ಇಲ್ಲಿ ಸಭಾನಾಯಕರು ಇದ್ರು, ಸಾಮಾನ್ಯ BK ಹರಿಪ್ರಸಾದ್ ಅವರು ಇದ್ರು, MB ಪಾಟೀಲ್ ಕೂಡ ಇದ್ರು. ನಾವೊಂದು ಚರ್ಚೆ ಮಾಡಿ
ನಾನು ಹೇಳಿದೆ ನಾರಾಯಣಸ್ವಾಮಿ, ಇದನ್ನು ನಾವೇ ಮಾಡ್ಕೊಂಡಿರೋ ಒಂದು ವಿಚಾರ. ದಯವಿಟ್ಟು ಪ್ರಶ್ನೆ ಉತ್ತರಕ್ಕೆ ಅವಕಾಶ ಮಾಡಿಕೊಡಿ. ಇವತ್ತು ಮೊದಲನೇ ದಿನ ಇದೆ, ಸುಮಾರು 15 ಪ್ರಶ್ನೆಗಳ ಬರುತ್ತೆ. ಅದರಲ್ಲಿ ಎರಡೂ ಪಕ್ಷ ಸದಸ್ಯರ ಪ್ರಶ್ನೆ ಬಂದಿದೆ. ಅದರ ಮೂಲಕ ಸಾಕಷ್ಟು ರಾಜ್ಯಕ್ಕೆ ಹಾಗೂ ಅವರ ಕ್ಷೇತ್ರಗಳಿಗೆ ಸಹಾಯ ಆಗತ್ತೆ. ದಯವಿಟ್ಟು ನಾವು ಅವಕಾಶ ಮಾಡಿಕೊಡಿ. ಈಗ ಮಾನ್ಯ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಅಸೆಂಬ್ಲಿಲಿದ್ದಾರೆ. ಅವ್ರು ಬಂದ ಮೇಲೆ ನಾನು ಮಧ್ಯಾಹ್ನ ಉತ್ತರ ಕೊಡ್ತೀವಿ ಅಂತ ಹೇಳೋ ನಮ್ಮ ಮಾತನ್ನು ಹೇಳಿ ಅದಕ್ಕೆಲ್ಲ ಒಪ್ಪಿ ಆಯಿತು ನೀವು ಪ್ರಶ್ನೋತ್ತರ ತಗೊಳ್ಳಿ, ಆಮೇಲೆ ಮಧ್ಯಾಹ್ನ ಹೇಳಿಕೆ ಕೊಡಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಸ್ಟಾರ್ಟ್ ಆಗುವಾಗ ನಾನು ಪ್ರಶ್ನೋತ್ತರ ಕರೆದ ತಕ್ಷಣ ಮತ್ತೆ ಎದ್ದು ನಿಂತ್ಕೊಂಡ್ಬಿಟ್ಟು ಏನಂತ ಹೇಳಿದ್ರೆ ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ಸದನ ಬಿಡೋದಿಲ್ಲ ಅಂತ ಹೇಳಂತ ಮಾತುಗಳನ್ನ ಹಿಡ್ಕೊಂಡು ನಾನು ಹೇಳಿದೆ ಅವ್ರಿಗೆ, ಅಲ್ಲ ವಿರೂಪಾಕ್ಷ ನಾಯ್ಕರೇ, ಇನ್ನು ನಿಮ್ಮ ಮಾತಿಗೆ ಬೆಲೆ ಇಲ್ವಾ? ಒಳಗೆ ಕೂತ್ಕೊಂಡು ಬಂದು ಆಯ್ತು ಪ್ರಶ್ನೋತ್ತರ ಸ್ಟಾರ್ಟ್ ಮಾಡಿ ಅಂತ ಹೇಳಿದಂತ ನೀವು ಇಲ್ಲಿ ಬಂದ ತಕ್ಷಣ ನೀವು ಮತ್ತೆ ಗಲಾಟೆ ಶುರು ಮಾಡಿದ್ರಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ಅಲ್ಲಿಗೆ ಮುಗೀತು. ಇವತ್ತು ರಾಜೀನಾಮೆ ಕೊಡೋದು ಯಾವ ಕಾರಣಕ್ಕೂ ಕೂಡ ಸದನ ನಡೆಯಕ್ಕೆ ನಾವು ಬಿಡೋದಿಲ್ಲ ಹೇಳಂತ ಒಂದು ಮಾತನ್ನ ಹೇಳಿದ್ರು. ಯಾಕೆ ನಾವು ಕಳ್ಕೊಬೇಕು? ನನಗೆ ಹಲವಾರು ಸಾಹಿತಿಗಳು ಫೋನ್ ಮಾಡಿದ್ರು, ಚಿಂತಕರು ಫೋನ್ ಮಾಡಿದ್ರು, ಹೇಳಿ ವಿರೋಧ ಪಕ್ಷದ ಮುಖಂಡರಿಗೆ ಚರ್ಚೆ ಮಾಡಲಿ, ಪ್ರಶ್ನೆ ಕೇಳಲಿ, ಸರ್ಕಾರ ಉತ್ತರ ಕೊಡಲಿಲ್ಲ ಅಂದ್ರೆ ಮತ್ತೆ ಏನ್ ಮಾಡ್ಬೇಕಂತ ಮಾಡಿ ಅಂತ ಹೇಳಿದ್ರು. ಇವ್ರಿಗೆ ಕೇಳಿದೆ, ನಾನು ಫೋನ್ ಮಾಡಿದೆ, ಸಭೆಯಲ್ಲಿ ಕೇಳಿದೆ, ಯಾಕೆ ಹಿಂಗ್ ಮಾಡ್ತಾ ಇದ್ದೀರ ನೀವು? ಕೇವಲ ಒಂದೇ ಒಂದು ವಿಚಾರ ಇಟ್ಕೊಂಡು ನೀವು ವಿಚಾರ ಇಡಿ, ನಮ್ದೇನು ಅಭ್ಯಂತರ, ನಾನು ಹೇಳಿದೆ ನಮ್ಗೇನು ಅಭ್ಯಂತರ ಇಲ್ಲ, ನೀವು ಪ್ರಶ್ನೆ ಕೇಳಿ, ಉತ್ತರ ಕೊಡೋ ಜವಾಬ್ದಾರಿ ನಂದು. ನೀವು ಅವರ ರಾಜೀನಾಮೆ ಒಂದು ನೋಟಿಸ್ ಕೊಟ್ಟು ಕೇಳಿ, ನೀವು ಅವ್ರಿಗೆ ಉತ್ತರ ಕೊಡ್ಲಿ, ಸರ್ಕಾರ ಉತ್ತರ ಕೊಡ್ಲಿ, ಯಾಕೆ ನಾಗೇಂದ್ರನ ಮಂತ್ರಿ ಮಾಡಿದ್ರು ಅಂತ. ಆ ಉತ್ತರ ಸರಿಯಾಗಿಲ್ಲ ಅಂದ್ರೆ ಮತ್ತೆ ನೀವು ಧರಣಿ ಮಾಡಿ. ಇವಾಗ ಏನ್ ಮಾಡ್ತಾ ಇಲ್ಲ ಅದು ಬೇಕಾದ್ರೆ ಮಾಡ್ಬೋದು, ನಿಮ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ಬೆಂಬಲ ಸಂಪೂರ್ಣ ಕೊಡುತ್ತೆ, ವಿರೋಧ ಪಕ್ಷದವರು ಅವರ ವಿಚಾರಗಳನ್ನ ಮಂಡಿಸಬಹುದು. ಅದೇ ರೀತಿ ಇಡೀ ರಾಜ್ಯದ ಸಮಸ್ಯೆಗಳಿಗೆ ನಾವೆಲ್ಲ ಸೇರಿ ಸ್ಪಂದಿಸಬೇಕು, ಹಾಗೂ ಅದಕ್ಕೆ ಸಮಾಧಾನ ತರುವಂತಹ ಕೆಲಸ ಮುಂದಿನ ಆಗತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನಾನು ಹೇಳುವ ವಿಚಾರ